ನನ್ನ ಆಹಾರ ಪದ್ಧತಿ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಬೆಂಗಳೂರಿನಲ್ಲಿ ನಟ ಡಾಲಿ ಧನಂಜಯ್ ರಿಯಾಕ್ಟ್ ಮಾಡಿದ್ದಾರೆ. ಈ ತರ ವಿಷಯ ಪಿಕ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಆಗಿದ್ದು ಶಾಕ್ ಆಯಿತು. ನಾನ್ ವೆಜ್ ತಿಂತಾನೆ ಅಂದರೆ ಓಕೆ, ಆದರೆ ಇದರ ಮಧ್ಯೆ ನನ್ನ ಜಾತಿ ತಂದಿದ್ದು ಯಾಕೆ, ಸಮುದಾಯವನ್ನ ಎಳೆದು ತಂದಿದ್ದು ನನಗೆ ಬೇಜಾರಾಯಿತು ಅಂತ ಬೆಂಗಳೂರಿನಲ್ಲಿ ನಟ ಡಾಲಿ ಧನಂಜಯ್ ರಿಯಾಕ್ಟ್ ಮಾಡಿದ್ರು. ನಾನು ಬಹಳ ಇನ್ನೋಸೆಂಟ್ ಆಗಿ ನನ್ನ ಗೆಳೆಯನ ಹೋಟೆಲ್ಗೆ ಹೋಗಿ ಪ್ರೀತಿಯಿಂದ ಊಟ ಮಾಡ್ಕೊಂಡು ಬಂದೆ. 10 ರಿಂದ 15 ಬಿರಿಯಾನಿ ಶಾಪ್ಗಳನ್ನು ನಾನು ಓಪನ್ ಮಾಡಿದ್ದೇನೆ. ಬೇರೆ ಆರ್ಟಿಸ್ಟ್ಗಳ ಹೆಸರು ತಂದಿದ್ದು ನನಗೆ ಬೇಜಾರಾಯಿತು. ನನ್ನ ಆಹಾರ ನನ್ನ ಚಾಯ್ಸ್, ನಾನು ಏನು ತಿನ್ನಬೇಕು ಅದು ನನ್ನ ಇಷ್ಟ. ನಾನು ಆಗಾಗ ಪಾರ್ಟಿ ಕೂಡ ಮಾಡ್ತೀನಿ, ಸ್ಮೋಕ್ ಮಾಡ್ತಾ ಇದ್ದೆ ಮುಂಚೆ, ಆದರೆ ಈಗ ಅದನ್ನು ನಿಲ್ಲಿಸಿದ್ದೀನಿ. ನನಗೆ ಸೀ ಫುಡ್ ಅಂದರೆ ಬಹಳ ಇಷ್ಟ, ಅದು ನನ್ನ ಇಷ್ಟ. ಆದರೆ ಬೇರೆ ಆ್ಯಂಗಲ್ ಕೊಟ್ಟಿದ್ದು ನನಗೆ ಬಹಳ ಬೇಜಾರಾಯಿತು ಅಂತ ನಟ ಡಾಲಿ ಧನಂಜಯ್ ರಿಯಾಕ್ಟ್ ಮಾಡಿದ್ದಾರೆ. ಒಂದು ವಿಷಯಗಳ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದ್ರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದ್ರೆ ನೀವೇನಾದ್ರೂ ಒಳ್ಳೇದು ಹೇಳಕ್ ಹೋಗೋದಿಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿ. ಅದು ಬಹಳ ಕಷ್ಟ. ಯಾಕಂದ್ರೆ ಎಲ್ರು ಮನಸ್ಸು ಎಲ್ಲರೂ ತಪ್ಪು ಮಾಡಕ್ ಸಾಧ್ಯ, ಅಥವಾ ಎಲ್ರಿಗೂ ಎಲ್ಲಾ ಜ್ಞಾನವೂ ಇರಲ್ಲ. ನಾನೇನು ಯೋಚನೆ ಮಾಡಿದ್ದು ಇಟ್ ಇಸ್ ಓಕೆ. ಅಂದ್ರೆ ಏನ್ ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿ ನಾವು ಏನ್ ಯೋಚನೆ ಮಾಡ್ತಾ ಇದೀವಿ, ಹೆಂಗ್ ಯೋಚನೆ ಮಾಡ್ತಾ ಇದೀವಿ, ಅದೆಲ್ಲರೂ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಈ ತರ ಡಿಸ್ಕಷನ್ ಆಗುತ್ತೆ. ಏನು ಅಂದ್ರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್. ಅದು ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಎಡ್ಕೊಂಡ್ಬಂದಿರೋದ್ರಿಂದ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ಸುತ್ತೆ. ಡಾಲಿ ಧನಂಜಯ್ ತಿಂತಾನ ಓಕೆ, ನಾನೇನಾದ್ರೂ ಮಾಡ್ತೀನಿ ಓಕೆ, ಡಾಲಿ ಹಿಂಗ್ ಮಾಡಿದ್ರೆ ಓಕೆ. ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವ್ದಾದ್ರು ಪ್ರಶ್ನೆ ಕೇಳೋದು, ಡಾಲಿ ನೀವು ಏನ್ ತಿಂತೀರಾ, ಏನ್ ಮಾಡ್ತೀರಾ ಅಂತ ಕೇಳೋದಕ್ಕೆ ನಾನು ಬಹಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ ಆಂಗಲ್ಗಳು ಕೊಟ್ಟು ಅದನ್ನ ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತಗೋತೀನಿ. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದ್ರೆ ನಿಮ್ಗೆ ಎಲ್ಲರಿಗೂ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನ ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ವಿ, ಬಹಳ ಚೆನ್ನಾಗಿ ಬೇರೆ ಪ್ರಶ್ನೆಗಳನ್ನ ಕೇಳ್ಬಿಟ್ಟೆ, ಬಹಳ ಚೆನ್ನಾಗಿ ಅದು ಅವರವ್ರ ಆಯ್ಕೆ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನ ಹೇಳಿದ್ವಿ. ಅಂದ್ರೆ ಇನ್ನೊಬ್ರೊಬ್ರು ಕಮೆಂಟ್ಸ್ಗಳು ಅದೇ ನೋಡಿದ್ರು, ಬಟ್ ಇಷ್ಟು ದೊಡ್ಡದಾಗ ಆಗುತ್ತೆ ಅಂತ ನಿಮ್ಮ. ಬಟ್ ಒಂದ್ ಕಡೆ ಅದು ಹಂಗ್ ನೋಡ್ರಿ, ಟಗರು ಪಲ್ಯ ಅಂತ ಸಿನಿಮಾನೇ ಮಾಡಿದೀವಿ, ನಾನೇ ಪ್ರೊಡಕ್ಷನ್ ಮಾಡಿದ್ವಿ. ನನ್ಗೆ ಸಬ್ಜೆಕ್ಟ್ ಬಹಳ ಇಷ್ಟ ಆಯ್ತು. ಅಂಡ್ ನಾನೇ ಹಾಡು ಕೂಡ ಬರ್ತೀನಿ. ಅಂದ್ರೆ ಊಟದ ಬಗ್ಗೆನೇ ಬರ್ತೀನಿ. ನನ್ನ ರುಚಿ ನಂದು, ನಿನ್ನ ರುಚಿ ನಿನ್ನ ಅಂತಾನೆ ಬರ್ತೀನಿ. ಅಂದ್ರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು, ನಿನ್ನ ರುಚಿ ನಿಂತು. ಚಂದ ಸುತ್ತ ಮೀನು ಅಷ್ಟೇ ಚೆನ್ನಾಗಿತ್ತು, ನನ್ನ ರುಚಿ ನಂದು, ನಿನ್ನ ರುಚಿ ನಿಂತು. ಹಸಿರು ದೇವರಲ್ವ ರುಚಿ ದೇವರಲ್ಲ ಅಂತ ಏನೇ ಇಷ್ಟ ಕೂಡ ಚೆನ್ನಾಗಿ ತಿಂತೀನಿ. ನಾನೊಬ್ಬ ಕಲಾವಿದಲ್ಲ, ನನ್ಗೆ ಬಹಳ ಪ್ರೀತಿಯಿಂದ ಬಹಳ ಜನ ಓದ್ಕಡೆ ಎಲ್ಲದನ್ನು ಆಫರ್ ಮಾಡ್ತೀನಿ. ನನ್ಗೆ ಅದನ್ನ ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ. ನಾನು ಬಹಳ ಚೆನ್ನಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ನಾನು ಏನ್ ಮಾಡಿದ್ರು ಬಹಳ ಪ್ರಶ್ನೆಗಳು ಬರುತ್ತೆ.